ಸಾವಿರಾರು ಆಸ್ಪತ್ರೆಗಳು ಕಾಂಗ್ರೆಸ್ ಪಕ್ಷ ಪ್ರತಿ ಹಳ್ಳಿಗೂ ಪ್ರತಿ ಊರಿಗೂ ಕಟ್ಕೊಂಡ್ ಬಂದಿದೆ. ಬಿಜೆಪಿದವರು ಕೇಳ್ತಾರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅಂತ. ನಾವು ಕಟ್ಟಿರೋದನ್ನೆಲ್ಲ ಮಾರ್ಕೊಂಡು ಬರ್ತಾ ಇದ್ದಾರೆ. ಅದು ಬಿಜೆಪಿ ಮಾಡ್ತಾ ಇರೋದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆಗಾಗಿ ಇರುವಂತ ಪಕ್ಷ. ನರೇಂದ್ರ ಮೋದಿರವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿಸ್ತೀನಿ ಅಂತ ಸುಳ್ಳುಗಳು ಹೇಳಿ 2014ರಲ್ಲಿ ಅವರು ಸತ್ತಾಕೆ ಬಂದಿದ್ದಾರೆ. ಗವರ್ಮೆಂಟ್ ಫಾರ್ಮ್ ಮಾಡಿದ ಮೇಲೆ 10 ವರ್ಷ ಆಗಿದೆ. 20 ವರ್ಷ ಕೆಲ್ಸಗಳು ಬಿಡಿ, ಈಗ 10 ವರ್ಷದಲ್ಲಿ 10 ಲಕ್ಷ ಕೆಲ್ಸಗಳು ಕೊಡ್ತಾ ಸಾಕಂತೂ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಇರ್ಲಿಲ್ಲ. ಯುವಕರು ಇವತ್ತು ತಪ್ಪು ದಾರಿ ಹಿಡಿತಾ ಇದ್ದಾರೆ. ಯುವಕರು ಬೇರೆ ಬೇರೆ ಕೆಲ್ಸಗಳು ಮಾಡಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಕಟ್ಟಿರುವ ಮತ್ತೆ ಭಾರತ ದೇಶದ ಕಂಪನಿಗಳನ್ನ ಇವಾಗ ಬಿಜೆಪಿ ಅವರು ಮಾರ್ಕೊಂಡ್ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಪಬ್ಲಿಕ್ ಎಂಟರ್ಪ್ರೈಸ್ಗಳಿರ್ಲಿ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿರ್ಲಿ, ಇವತ್ತು ಬಾಗಿಲುಗಳಾಗ್ತಾ ಇದೆ. ಅಣ್ಣ ಬಂದಣ್ಣ ಬನ್ನಿ. ಸೊ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿರುವ ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ ನ ಬಿಜೆಪಿರವರು ಮಾರ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದ್ 5-6 ಜನಕ್ಕೆ ಮಾಡ್ತಾ ಇರೋದೆಲ್ಲ. ಅಂಬಾನಿ, ಅದಾನಿ, ಒಂದ್ 5-6 ಕಂಪನಿಗಳಿಗೆ. ಯುವಕರ ಶಕ್ತಿ ನಮ್ಮ ದೇಶದ ಶಕ್ತಿ. ಕಾಂಗ್ರೆಸ್ ಪಕ್ಷ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಅಲಯನ್ಸ್ ಜೊತೆ 100% ನಾವು ಬಂದೇ ಬರ್ತೀವಿ. ಬಂದ್ಮೇಲೆ ಪ್ರತಿ ನಮ್ಮ ಯುವಕರಿಗೆ 20 ರಿಂದ 25 ವಯಸ್ಸಿನ ಯುವಕರಿಗೆ ಯಾರ್ಯಾರಿಗೆ ಕೆಲ್ಸಗಳಿಲ್ವೋ, ಯಾರ್ಯಾರಿಗೆ ಅಪ್ಲಿಕೇಶನ್ ಮಾಡಿ ಕೆಲ್ಸಗಳು ಸಿಗ್ಲಿಲ್ವೋ ಅವ್ರಿಗೆ 1 ಲಕ್ಷ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಬರುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಮ್ಮ ಯುವತಿಯರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಖಾತೆಗಳು ಬರುತ್ತೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಸರ್ಕಾರ. 5 ಪ್ರಣಾಳಿಕೆಗಳು ನಾವು 2023 ಎಲೆಕ್ಷನ್ ಅಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಪ್ರತಿ ಪ್ರಣಾಳಿಕೆಯನ್ನು ನಿಮ್ಗೆಲ್ಲ ತಲುಪಿಸುವ ಕೆಲಸ ಆಗ್ತಾ ಇದೆ. ಇಡೀ ರಾಜ್ಯದಲ್ಲ, ದೇಶದಲ್ಲ, ಇಡೀ ಜಗತ್ತಿನಲ್ಲಿ ಇಂಥ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯಾವುದೇ ಕ್ಷೇತ್ರದಿಂದ, ಯಾವುದೇ ದೇಶದಲ್ಲಿನೂ ಇಂಥ ಒಂದು ಅನುಕೂಲ ಆಗ್ತಾ ಇಲ್ಲ ಜನರಿಗೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸಾಹೇಬ್ರ, DK ಶಿವಕುಮಾರ್ ಸಾಹೇಬ್ರ ಒಂದು ಸಾಧನೆ. ನಮ್ಮ ರೈತರು, ಬಹಳಷ್ಟು ಜನ ರೈತರಿದ್ದೀರಿ ನೀವೆಲ್ಲ ಇಲ್ಲಿ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಇರುವಂತ ಪಕ್ಷ. ಕಾಂಗ್ರೆಸ್ ಪಕ್ಷ ರೈತರ ಬೆನ್ನೆಲುಬಾಗಿ ನಿಂತಿರುವಂತ ಪಕ್ಷ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡೆಲ್ಲಿಯ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಕಪ್ಪ ಕಾನೂನುಗಳ ವಿರುದ್ಧ ಬಂದು ಪ್ರತಿಭಟನೆ ಮಾಡ್ತಾರಲ್ಲಿ. ಆದ್ರೆ ಯಾವುದೇ ಬಿಜೆಪಿಯ ಸಂಸದರಾಗಿರ್ಲಿ, MLA-ಗಳಾಗಿರ್ಲಿ, ಮಂತ್ರಿಗಳಂತೂ ಬಿಟ್ಟೇ ಬಿಡಿ, ಯಾರು ಅವರ ಯೋಗಕ್ಷೇಮ ಕೇಳಕ್ ಹೋಗಲ್ಲ. ಸಾವಿರಾರು ಜನ ರೈತರು ಅವರ ಪ್ರಾಣ ಕಳ್ಕೊಂತಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ರೈತರು ಸಾವಿರಾರು ಜನ ಇರ್ತಾರೆ, ಅವರ ಪ್ರಾಣ ಕಳ್ಕೊಂತಾರೆ. ನಮ್ಮ ರೈತರನ್ನ ರಸ್ತೆಯಲ್ಲಿ ತಂದು ನಿಲ್ಸಿದ್ದಾರೆ ಬಿಜೆಪಿ ಸರ್ಕಾರದವರು. ರೈತರ ಪ್ರತಿ ಒಂದು ಪದಾರ್ಥದ ಮೇಲೆ GST ಬೇರೆ ಹಾಕಿದ್ದಾರೆ. ಗೊಬ್ಬರದ ಮೇಲೆ ಇರ್ಬೋದು, ಅವ್ರ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಎಲ್ಲಾದ್ರ ಮೇಲೆ GST ಹಾಕಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವತ್ತು. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಸಲ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ್ಮೇಲೆ ನಮ್ಮ ರೈತ ಅನ್ನದಾತರ ಪ್ರತಿ ಒಂದು ಸಾಲ ಕಾಂಗ್ರೆಸ್ ಸರ್ಕಾರ ಮನ್ನಾ ಮಾಡ್ತೀವಿ. ಕಳೆದ ಬಾರಿ ಮನಮೋಹನ್ ಸಿಂಗ್ ರವರ ಸರ್ಕಾರ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು. ಆದ್ರೆ 10 ವರ್ಷ ಆಗಿದೆ. ಇವಾಗ ಬಿಜೆಪಿ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡಿಲ್ಲ. ಒಂದು 15-20 ಜನ ಉದ್ಯಮಿಗಳದು, ದೊಡ್ಡ ಉದ್ಯಮಿಗಳದು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ರೈತರ ಬಗ್ಗೆ ಕೇಳಿದ್ರೆ ಅವ್ರ ಸಾಲ ಮನ್ನಾ ಮಾಡಿ ಅಂದ್ರೆ ರೈತರು ಕಷ್ಟಪಡ್ಲಿ ಬಿಡಿ, ಇನ್ನೇನ್ ಕೆಲಸ ರೈತರಿಗೆ, ಇಂಥ ಮಾತುಗಳು ಬರುತ್ತೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ರಕ್ಷಣೆಗಾಗಿ ಇರುವಂತ ಪಕ್ಷ. ಸೊ 2 ಕಾರ್ಯಗಳು ರೈತರಿಗೆ. ಒಂದು, ನಮ್ಮ ರೈತರ ಮೇಲೆ ಹಾಕಿರೋ ಪ್ರತಿ ಒಂದು GST ನಾವು ರದ್ದು ಮಾಡ್ತೀವಿ. ರೈತರ ಯಾವುದೇ ಪದಾರ್ಥದ ಮೇಲೆ ಯಾವುದೇ ಒಂದು ರೀತಿಯ GST ಇರಲ್ಲ. ಇದು ನಮ್ಮ ರೈತರಿಗೆ ಕೊಡುವಂತ ಶಕ್ತಿ ನಾವು. ಮತ್ತೆ ಯಾವುದೇ ರೀತಿಯ ರೈತರ 5 ಲಕ್ಷವರೆಗೂ ಯಾವುದೇ ರೀತಿಯ ಲೋನ್ಗಳಿರ್ಲಿ, ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಮನ್ನಾ ಮಾಡ್ತೀವಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ 60 ರಿಂದ 65% ರೈತರೇ ಇರೋದು. ಆದ್ರೆ ಬಿಜೆಪಿ ಸರ್ಕಾರ ಅಂದ್ರೆ ಶ್ರೀಮಂತರ ಸರ್ಕಾರ. ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನೋಡಿ, ನಮ್ಮ ಸಾಹೇಬ್ರೆ ಇಲ್ಲಿ ಶಾಸಕರಾಗಿದ್ದಾಗ UGDಗಳು ಎಲ್ಲ ಮಾಡಿದ್ದು ಸಾಹೇಬ್ರೆ. ಅವಾಗ ಅವತ್ತಿಂದ ಇವತ್ತವರೆಗೂ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ ಇಲ್ಲಿ. ಕಾಂಗ್ರೆಸ್ ಸರ್ಕಾರ
ಎಲ್ಲಾ ವರ್ಗದ ಜನರ ಜೊತೆ, ಎಲ್ಲಾ ಧರ್ಮದ ಜನರ ಜೊತೆ ಇರುವಂತ ಸರ್ಕಾರ. ಇವತ್ತು ನೀವೆಲ್ಲ ನೋಡ್ಕೊಬೇಕಾಗಿದೆ, 10 ವರ್ಷ ಆಗಿದೆ ಮೋದಿ ಸರ್ಕಾರ ಬಂದು. ಮೋದಿ ಸರ್ಕಾರ ಬಂದ್ಮೇಲೆ ಅವ್ರು 150 ಪ್ರಣಾಳಿಕೆಗಳು ಕೊಟ್ಟಿದ್ರು. 150ರಲ್ಲಿ 3 ಮಾಡಿರೋದವರು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಒತ್ತಡ ತಂದು ಈ ಒಂದು ಕಾರ್ಯಕ್ರಮಗಳು ಮಾಡಿರೋದು. ನಿಮ್ಗೆಲ್ಲ ಗೊತ್ತಿರ್ಬೇಕಾಗುತ್ತೆ. ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಜನ ಇದೀರಿ ಇಲ್ಲಿ. ದಿನಕ್ಕೆ 10 ಅವರು ಅವ್ರ ಒಬ್ಬರದೇ ಮುಖ ತೋರಿಸ್ಬೇಕು ಅಂತ ಆದೇಶ ಬಂದಿರುತ್ತೆ. ಯಾವುದೇ ಟಿವಿ ಹಾಕಿ, ಯಾವುದೇ ಚಾನೆಲ್ ಹಾಕಿ, ಯಾವುದೇ ಒಂದು ರೇಡಿಯೋ ಹಾಕಿ, ಒಬ್ಬರದೇ ಹೆಸರು, ಒಬ್ಬರದೇ ಮುಖ. ಇಲ್ಲ ಅಂದ್ರೆ ಜೈಲ್ ಅವ್ರಿಗೆ ಪುನಃ ಬೈಲೆತ್ಕೊಂಡು ಆಚೆ ಬರಬೇಕು. ಇಂಥ ಒಂದು ಸ್ಥಿತಿಲಿ ನಮ್ಮ ದೇಶ ಇದೀವಿ ಇವತ್ತು. ನಿಮ್ಮ ಒಂದು ಧ್ವನಿ ಸೋಷಿಯಲ್ ಮೀಡಿಯಾ ಮುಖಾಂತರ, ನಿಮ್ಮ ಧ್ವನಿ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರ ಮುಖಾಂತರ, ವಾಟ್ಸ್ಆಪಿನ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ದೇಶಕ್ಕೆ ನೀವುಗಳೇ ಶಕ್ತಿ ತುಂಬಬೇಕು. ಇವಾಗ ನೀವೆಲ್ಲ ನೋಡಿರ್ತೀರಿ, ವಿಶ್ವಗುರು ಅಂತ ಹೇಳ್ತಾರೆ. ಆದ್ರೆ ಯಾವುದೇ ನಮ್ಮ ಗಡಿ ಭಾಗದಲ್ಲಿರುವ ಯಾವುದೇ ದೇಶಗಳು ನಮ್ಮ ಜೊತೆ ಇಲ್ಲ ಇವತ್ತು. ಚೈನಾ ನಮ್ಮ ದೇಶದ 7,000 ಸ್ಕ್ವೇರ್ ಕಿಲೋಮೀಟರ್ ಜಾಗ ಒತ್ತಡ ಮಾಡ್ಕೊಂಡಿದೆ. ಅದ್ರ ಬಗ್ಗೆ ಯಾವುದೇ ಮೀಡಿಯಾ ಮಾತಾಡಲ್ಲ. ನಮ್ಮ ಮಾಧ್ಯಮ ಮಿತ್ರರಿಗೂ ಅರ್ಥ ಆಗುತ್ತಿದ್ದು, ಅವ್ರ ಮೇಲಿರುವ ಒತ್ತಡ ಅದು ನಮ್ಗೆ ಅರ್ಥ ಆಗುತ್ತೆ. ಕುತ್ಕೊಳ್ಳಿರೋ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ, ಇಬ್ರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ನಮ್ಗೆ ಯಾವ ಲೆಕ್ಕ? ಮತ್ತೆ ಜಾರ್ಖಂಡ್ ಚೀಫ್ ಮಿನಿಸ್ಟರ್, ಡೆಲ್ಲಿ ಚೀಫ್ ಮಿನಿಸ್ಟರ್ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ದಿರಾ ಅವ್ರಗಳನ್ನ ಅರೆಸ್ಟ್ ಮಾಡ್ತಾರೆ. ಇದು ನಿಮ್ಗೆಲ್ಲ ಗೊತ್ತಿರ್ಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇಂಥ ಕಾರ್ಯಕ್ರಮಗಳಾಗಿದ್ರೆ ಈ ಒಂದು ವ್ಯವಸ್ಥೆ ಏನಿದೆ, ಡೆಮೊಕ್ರಾಟಿಕ್ ಸೆಟಪ್ ಏನಿದೆ ನಮ್ಮ ದೇಶದಲ್ಲಿ ಇವತ್ತವರೆಗೂ ಇರ್ತಿರ್ಲಿಲ್ಲ. ನಮ್ಮ ಕೈಯಲ್ಲಿ ಇಡೀ ಐಟಿ ಕೊಡಿ, 6 ತಿಂಗಳಲ್ಲಿ ಇಡೀ ದೇಶವನ್ನ ಕಂಟ್ರೋಲ್ ಮಾಡಿ ಇಲ್ಲ ಶಾಸಕರು ಎಂಪಿಗಳನ್ನ ತರ್ತೀವಿ. ಅದನ್ನೇ ಮಾಡ್ತಾ ಇರೋದು. ಜೈಲು ಇಲ್ಲ ಬಿಜೆಪಿಗೆ ಸೇರ್ಕೊಳ್ಳಾಗೆ ಇದು ಕಾರ್ಯಕ್ರಮಗಳು ಈ ದೇಶದಲ್ಲಿ ಆಗ್ತಾ ಇದೆ. ಆದ್ರೆ ಇವತ್ತು ಜನ ಎಚ್ಚರಿಕೆ ಆಗಿದ್ದಾರೆ. ನಮ್ಮ ಗಡಿ ಭಾಗದ ಪ್ರತಿಯೊಂದು ಕರ್ನಾಟಕ ರೂರಲ್ ಇರ್ಬೋದು, ರಾಜಸ್ಥಾನ, ಮಧ್ಯಪ್ರದೇಶ ಎಲ್ಲ ಕಡೆ ನಮ್ಮ ರೈತರ ಪರ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಜನರಿಗೆ ಗೊತ್ತಾಗಿದೆ, ಜನರಿಗೆ ತಿಳುವಳಿಕೆ ಆಗಿದೆ. ಇಷ್ಟು ವರ್ಷ 10 ವರ್ಷ ಆಗಿದೆ. ಇವಾಗ ಯಾವುದೇ ರೀತಿಯ ಜನಪರ ಕಾರ್ಯಗಳು ಬಿಜೆಪಿ ಪಕ್ಷದಿಂದ ಆಗಿಲ್ಲ. ಮತ್ತೆ ಕಡೆದಾಗಿ ನಮ್ಮ ರಾಜ್ಯದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಪವರ್ ಬಂದಿದೆ. ಇಲ್ಲಿ ಬಂದ 2 ತಿಂಗಳಲ್ಲಿ ನೀವು ಕೊಟ್ಟಿರೋ ಪ್ರತಿ ಒಂದು ಆಶೀರ್ವಾದದೊಂದಿಗೆ ನಾವು 5 ಪ್ರಣಾಳಿಕೆಗಳು ಮನೆಗೆ ತಲುಪ್ತಾ ಇದೀವಿ. ಇವತ್ತು 5.5 ಕೋಟಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಬೆನಿಫಿಟ್ಗಳಾಗ್ತಾ ಇದೆ. ಯಾಕೆ ಬೆನಿಫಿಟ್ಗಳಾಗಬೇಕು ನಿಮ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. 5,000 ಜನ ಸತ್ತಿರೋ ಸಮಯದಲ್ಲಿ 50 ಜನ ಅಂತಾರೆ. ಎಲ್ಲ ಹಗರಣಗಳು, ಎಲ್ಲ ಮಾಸ್ಕಿನ ಹಗರಣ, ಬೆಡ್ಡಿನ ಹಗರಣ, ಅಂತ ಸಮಯದಲ್ಲೂ ದುಡ್ಡು ಮಾಡ್ತಾರೆ. ಅಂದ್ರೆ ಇಂಥ ಪಕ್ಷ ನಮಗ್ ಬೇಕಾ? ಇಂಥ ಪಕ್ಷ ನಿಮ್ಗೆಲ್ಲ ಯಾವ್ದು ಬೇಕಾ? ಎಲ್ಲರಿಗೂ ಗೊತ್ತು, ಆಕ್ಸಿಜನ್ ಸಮಯದಲ್ಲಿ ಹಾಸ್ಪಿಟಲ್ಗಳಲ್ಲಿ ಎಲ್ಲರಿಗೂ ತೇಜಸ್ವಿ ಸೂರ್ಯ ಅಂತವ್ರು ನೀವು ನೋಡಿರ್ತೀರಿ, ಬುಕ್ಕಿಂಗ್ ಬೆಡ್ಗಳನ್ನ ಮಾಡಿ ಬುಕ್ಕಿಂಗ್ ಮಾಡ್ಬಿಡ್ತಾರೆ. ಪೇಷಂಟ್ ಇರ್ತಾರೋ ಇಲ್ವೋ ಎಲ್ಲ ಹಾಸ್ಪಿಟಲ್ಗಳಲ್ಲಿ. ಚಿಕ್ಕಬಳ್ಳಾಪುರ ಎಲೆಕ್ಷನ್ ರಿಸಲ್ಟ್ ನಂತರ, ಚಿಕ್ಕಬಳ್ಳಾಪುರ ಎಲೆಕ್ಷನ್ ನಂತರ ರಾಜ್ಯದ ಪ್ರತಿ ಒಬ್ರು ಡಾಕ್ಟರು, ನರ್ಸು ಸೆಲೆಬ್ರೇಟ್ ಮಾಡಿದ್ರು ಚಿಕ್ಕಬಳ್ಳಾಪುರ ರಿಸಲ್ಟ್ ನೋಡ್ಕೊಂಡು. ಇಂಥ ಜನ ನಮ್ಮ ಕಾಂಗ್ರೆಸ್ ಪಕ್ಷ ವಿರುದ್ಧ ಇವಾಗ ನಿಂತಿದ್ದಾರೆ. ನಿಮ್ಗೆಲ್ಲ ಎಚ್ಚರಿಕೆಯಿಂದ ತಿಳಿಬೇಕಾಗುತ್ತೆ. ನಮ್ಮ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಇವಾಗ 2,000 ಬರ್ತಾ ಇದೆ. 2,000 ಬರ್ತಾ ಇದೆ ತಾಯಿ. ಯಾರ್ಯಾರಿಗೆ ಬರ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಇವತ್ತು 2.5 ಕೋಟಿ ಮಹಿಳೆಯರಿಗೆ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬರ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮಹಿಳೆಯರಿಗೆ ಮಾಡುವಂತ ಅಳಿಲು ಸೇವೆ ಇದು. ನೀವು ಮೊನ್ನೆ ನೋಡಿರ್ತೀರಿ, ಒಬ್ಬ ಯುವಕ ಅವರ ತಂದೆ ಕಳ್ಕೊಂಡಿರ್ತಾನೆ. ತಂದೆ ಕಳ್ಕೊಂಡ ಸಮಯದಲ್ಲಿ ಅವ್ರ ತಾಯಿಗೆ ಬರುವ 2,000 ರೂಪಾಯಿಂದ ಓದಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ರ್ಯಾಂಕ್ ಮಾಡ್ತಾನೆ ಹುಡುಗ. ಇದು ಒಂದು ಸಾಧನೆ. ಇದು ನಮ್ಮ ಮಹಾತಾಯಿರ ಮಾಡುವ ಒಂದು ಸಾಧನೆ, ಮತ್ತೆ ಒಂದು ಶಕ್ತಿ ತುಂಬುವಂತ ನೀವು. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕೇಂದ್ರದಲ್ಲಿ ಬಂದ್ಮೇಲೆ ರಾಜ್ಯದಲ್ಲಿ 2,000 ಬಿಟ್ಟು 8,500 ನಮ್ಮ ಮನೆ ಯಜಮಾನಿಗೆ ಬರುತ್ತೆ. ಅಂದ್ರೆ ಮನೆ ಯಜಮಾನಿಗೆ 10,500 ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಬರುತ್ತೆ. ಇದು ನೀವೆಲ್ಲ
ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಆಸ್ಪತ್ರೆಗಳಿಗೆ, ನಿಮ್ಮ ತಂದೆ ತಾಯಿಗೆ, ಮಕ್ಕಳಿಗೆ, ಮಕ್ಕಳ ಭವಿಷ್ಯಕ್ಕಾಗಿ ಈ ದುಡ್ಡನ್ನ ನೀವು ರೆಡಿ ಮಾಡ್ಕೊಬಹುದು, ಇದು ಉಪಯೋಗಿಸ್ಕೊಬಹುದು. ಕಾಂಗ್ರೆಸ್ ಪಕ್ಷ ನಿಮ್ಗೆ ಇವೆಲ್ಲ ಗೊತ್ತಿದೆ. ಅಡಿಗೆ ಮನೆ ಬೆಲೆ, ದಾಲ್ ಬೆಲೆ, ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ 55 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ಇವಾಗ 110 ರೂಪಾಯಿ ಆಗಿದೆ. 60 ರೂಪಾಯಿ ಇದ್ದಿದ್ದು ಪೆಟ್ರೋಲ್. ಡೀಸೆಲ್ ಬೆಲೆ ಕೇಳಲೇಬೇಡಿ. ಗ್ಯಾಸ್ ಬೆಲೆ 400 ರೂಪಾಯಿಂದ 1200 ರೂಪಾಯಿ ಆಗಿದೆ ಈಗ. ಇದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಕು. ಬರೀ ಟಿವಿ ನೋಡ್ಕೊಂಡು ಟಿವಿನಲ್ಲಿ ಬರೋದೆಲ್ಲ ನಿಜ ಅಂತ ನಂಬೇಡಿ. ಯಾಕಂದ್ರೆ ಸ್ವಲ್ಪ ಇಂಟರ್ನೆಟ್ ಎಲ್ಲ, ಇವಾಗ ಇಂಟರ್ನೆಟ್ ಎಲ್ಲರ ಕೈಲಿ ಬಂದಿದೆ. ಇಂಟರ್ನೆಟ್ ಮುಖಾಂತರ ಸ್ವಲ್ಪ ಆದ್ರೂ ಸಮಯ ನೋಡಿ, ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಇವಾಗ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಭಾರತ ದೇಶ 3ನೇ ಪೊಸಿಷನ್ ಅಲ್ಲಿ ಇತ್ತು. 10 ವರ್ಷನೂ ಆಗಿದೆ, ಆದ್ರೂ ಅಲ್ಲೇ ಇದೆ. ಆದ್ರೆ ಇವಾಗ ಏನ್ ಹೇಳ್ತಾರೆ ಅವರು, ನಾವು 3ಕ್ಕೆ ತಂದಿದ್ದೀರಿ ಅಂತಾರೆ. ಈ ಎಲ್ಲ ಸುಳ್ಳು ಭರವಸೆಗಳು, ಸುಳ್ಳು ಹೇಳ್ಕೊಂಡು ಅವರ ಒಂದು ಜನರ ಮೋಸ ಮಾಡುವಂತ ಕೆಲಸಗಳು ಇವತ್ತು ಆಗ್ತಾ ಇದೆ. ಇವತ್ತು ಮಹಿಳೆಯರ ವಿರುದ್ಧ ಆಗ್ತಾ ಇರುವ ಕ್ರೈಮ್ ರೇಟ್ ಡಬಲ್ ಆಗಿದೆ. ಇವಾಗ ಈ ದೇಶದಲ್ಲಿ ದುಪ್ಪಟ್ಟಾಗಿದೆ. ಯಾಕಂದ್ರೆ ಯುವಕರು ಎಲ್ಲ ಡೈರೆಕ್ಟ್ ರಿಲೇಷನ್ ಆಗಿರುತ್ತೆ. ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಅಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಹಾಕೊಂಡೇ ಬರುತ್ತೆ. ಅದಕ್ಕೆ ದಯವಿಟ್ಟು ಈ ಮುಂಬರುವ ಚುನಾವಣೆಗಳಲ್ಲಿ ಬಹಳಷ್ಟು ನಮ್ಮ ಜನ ಇವತ್ತು ಬಿಸ್ತಲ್ಲಿ ಇದೀರಿ. ಇಲ್ಲಿ ಇನ್ನೂ ಜಾಸ್ತಿ ಸಮಯ ಎತ್ಕೊಳ್ಳಲ್ಲ ನಿಮ್ದು. ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಶಕ್ತಿ ತುಂಬಬೇಕು. ಶಕ್ತಿ ತುಂಬಿದಾಗ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮಾಡಿರುವಂತ ಕೆಲಸಗಳು ಇನ್ನು ನಿಮ್ಮ ಮುಂದೆ ಬರುತ್ತೆ. ಒಳಚರಂಡಿಗಳ ಬಹಳಷ್ಟು ಉದ್ಘಾಟನೆಗಳು, ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಜನರಿಗೆ ಆಗುತ್ತೆ. ಮುಂಬರುವ ಚುನಾವಣೆಗಳಲ್ಲಿ ರಕ್ಷಾರಾಮಯ್ಯ ಇಲ್ಲಿ ಅಭ್ಯರ್ಥಿ ಅಲ್ಲ. ನೀವು ಯುವಕರು, ನೀವು ಮಹಿಳೆಯರು, ಯುವತಿಯರು, ನೀವೇ ರಕ್ಷಾರಾಮಯ್ಯ, ನೀವೇ ಸಿದ್ದರಾಮಣ್ಣ, ನೀವೇ ನಮ್ಮ ಡಿ ಕೆ ಶಿವಕುಮಾರಣ್ಣ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅವಕಾಶ ನೀವು ಈ ಸಲ ಮಾಡಿಸ್ಕೊಡಿ. ಇಲ್ಲಿ ಅವಕಾಶ ಮಾಡಿಕೊಟ್ಟು ನಿಮ್ಮ ಆಶೀರ್ವಾದ ನಮ್ಮ ಸದಾ ಇರ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ಲಿ. ನಮ್ಮ ಮೇಲೆ ಕ್ರಮ ಸಂಖ್ಯೆ 3 ಹಸ್ತದ ಗುರುತು, ಕ್ರಮ ಸಂಖ್ಯೆ ಹಸ್ತದ ಗುರುತು. ಕಾಂಗ್ರೆಸ್ ಪಕ್ಷ ಎಲ್ಲಾ ವರ್ಗದ ಜನರ ಜೊತೆ, ಧರ್ಮನ ಇಟ್ಕೊಂಡು ನಾವು ಮಾಡ್ತಾನೆ ರಾಜಕೀಯ. ಇಲ್ಲಿ ಧರ್ಮ ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ ಇದೇ ಧರ್ಮದ ಯುದ್ಧ ನಡೀತಾ ಇದೆ, ಇನ್ನೂ ಮುಂದೆ ನಡೀತದೆ. ಆದ್ರೆ ನಮ್ಮ ದೇಶದ ಅಭಿವೃದ್ಧಿ ನಮಗೆ ಇಂಪಾರ್ಟೆಂಟ್ ಆಗಿದೆ. ನಮ್ಮ ದೇಶ ಜನರು ಅದು ಮೊದಲನೇದಾಗಿ ಬರಬೇಕು. ನಮ್ಮ ದೇಶ ಇವತ್ತು ಪಾವರ್ಟಿ ಇಂಡೆಕ್ಸ್ ಅಲ್ಲಿ ಅತಿ ಕೆಳಗಡೆ ಹೋಗಿದೆ. ಅದೇ ಯಾವುದೇ ಟಿವಿ ತೋರಿಸಲ್ಲ. ಇದು ಬಡವರೇ ಇದ್ದಾರೆ, ಶ್ರೀಮಂತರು ಬರೀ 5% ಶ್ರೀಮಂತರು ದೇಶದ 90% ಆಸ್ತಿ ಇಟ್ಕೊಂಡಿದ್ದಾರೆ. 90% ಇದು ಬಿಜೆಪಿ ಅವ್ರು ಮಾಡೋ ಕೆಲಸ. ಬಿಜೆಪಿ ಅಂದ್ರೆ ಶ್ರೀಮಂತರ ಪಕ್ಷ, ಕಾಂಗ್ರೆಸ್ ಅಂದ್ರೆ ಎಲ್ಲಾ ವರ್ಗದ ಜನರ ಜೊತೆ ಇರೋರು, ಎಲ್ಲಾ ಜಾತಿಯ ಜನರ ಜೊತೆ ಇರೋರು. ಬಹಳಷ್ಟು ಸಮಯ ಎತ್ಕೊಳ್ತೀರಾ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ, ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ ನಮ್ಮ ಮೇಲೆ ಇರ್ಲಿ. ಒಂದು ಅವಕಾಶ ಕೊಟ್ಟು ನಿಮ್ ಜೊತೆ ನಿಮ್ಮ ಸದಾ ನಿಮ್ಮ ಕೆಲಸಗಳಿಗೆ ನಾವು ಇರ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾಂಗ್ರೆಸ್ ಪಾರ್ಟಿ.